ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಗರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 64:5 ಕೀರ್ತನೆಗಳು 64:5. ದುಷ್ಟತ್ವಕ್ಕಾಗಿ ಮನಸ್ಸನ್ನು ದೃಢಪಡಿಸಿಕೊಂಡು ತಮ್ಮೊಳಗೆ ರಹಸ್ಯವಾಗಿ ಬಳೆಗಳನ್ನು ಒಡ್ಡೋಣ, ನಮ್ಮನ್ನು ನೋಡೋರು ಯಾರು ಎಂದುಕೊಳ್ಳುತ್ತಾರೆ. ದುಷ್ಟತ್ವಕ್ಕಾಗಿ ಮನಸ್ಸನ್ನು ದೃಢಪಡಿಸಿಕೊಂಡು ನೋಡಿ, ಇನ್ನೊಬ್ಬರನ್ನ ಹಾಳು ಮಾಡೋಕ್ಕಾಗಿ, ಮೋಸ ಮಾಡೋಕ್ಕಾಗಿ, ದುಡಿಯದೆ ಮಾಡದೆ ಸೋಮಾರಿಗಳಾಗಿದ್ದು ನಾವು ಜೀವನ ಮಾಡಬೇಕು ಅಂತ ಅವರಿಗೆ ದುಡಿಯೋಕ್ಕೆ ಆಗೋದಿಲ್ಲ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟೇ ದೇವರ ವಾಕ್ಯವನ್ನು ಅವರಿಗೆ ತಿಳಿಸಿದ್ರು ಕೂಡ, ಬುದ್ಧಿವಾದ ಹೇಳಿದ್ರು ಕೂಡ ಅವರು ಅಂಥವ್ರನ್ನ ಈಗ ನಾವು ಹಿಂದೆ ತಿಳ್ಕೊಂಡ ಹಾಗೆ ನಿನ್ನೆ ಮೊನ್ನೆ ಪ್ರತಿ ದಿವಸ ಕೂಡ ಒಂದೊಂದ್ಸರಿ ಇದನ್ನು ತಿಳ್ಕೊಳ್ತಾ ಇದ್ದೇವೆ. ಹಾಗಾದರೂ ಮಾಡಿ ಅವರನ್ನು ಮುಗಿಸಲೇಬೇಕು, ಇವರಿಂದಾಗಿ ನಮಗೆ ಯಾವುದೇ ಲಾಭ ಇಲ್ಲ, ಬಹಳ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಎಷ್ಟೇ ಬುದ್ಧಿವಾದ ಹೇಳಿದ್ರು ಅವರ ಮಾತು ಕೇಳುವುದಿಲ್ಲ, ದುಷ್ಟತ್ವವನ್ನು ಬಿಡೋದಿಲ್ಲ. ಕಾರಣ ಅವರಿಗೆ ದೇವರಿಂದ ಶಿಕ್ಷೆ ಬಂದು ಹೋಗಿದೆ, ದೇವರ ಶಿಕ್ಷೆ ಅವರ ಮೇಲೆ ಬಿದ್ದಿದೆ, ನ್ಯಾಯ ತೀರ್ಪು ಅವರಿಗೆ ಆಗಿ ಹೋಗಿದೆ ದುಷ್ಟತ್ವಕ್ಕೆ. ಅಂಥವ್ರು ಎಷ್ಟೇ ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಮಾತು ಕೇಳುವುದಿಲ್ಲ, ಮನಸ್ಸನ್ನು ಬದಲು ಮಾಡಿಕೊಳ್ಳುವುದಿಲ್ಲ. ತಮ್ಮೊಳಗೆ ರಹಸ್ಯವಾಗಿ ಬಳೆಗಳನ್ನು ಒಡ್ಡೋಣ, ಮತ್ತು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಉಪಾಯ ಮಾಡಿ ಅವರನ್ನು ಮುಗಿಸ್ಬೇಕು ಅಂತ ಯೋಚನೆ ಮಾಡುತ್ತಲೇ ಇದ್ದೆ. ಅದು ಇವತ್ತು ಕೂಡ ನಡೀತಲೇ ಇದೆ. ನಮ್ಮನ್ನು ನೋಡೋರು ಯಾರು ಅಂದುಕೊಳ್ಳುತ್ತಾರೆ. ಇಷ್ಟೆಲ್ಲ ದಿನ ದೇವರು ಎಲ್ಲಿಯಪ್ಪ, ಯಾವುದಪ್ಪ, ಎಲ್ಲ ನಮಗೆ ನೀವು ಒಳ್ಳೆಯದನ್ನು ಹೇಳೋಕ್ಕೆ ಬರಬೇಡ, ನಮ್ಮನ್ನು ಯಾರು ನೋಡೋದಿಲ್ಲ, ಏನು ಮಾಡೋದಿಲ್ಲ ಅಂತೇಳಿ ಅವರು ಯೋಚನೆ ಮಾಡಿ ಕೆಟ್ಟ ಕೆಲಸದಿಂದ ಅವರು ಬದಲಾಗುವುದಿಲ್ಲ. ಬದಲಾಗಿ ದಿವಸ ದುಷ್ಟತನದಲ್ಲಿ ಮತ್ತು ಹೆಚ್ಚೆಚ್ಚೇ ಮಾಡ್ತಾ ಹೋಗೋರಾಗಿದ್ದಾರೆ. ಆಗ ಇದೆಲ್ಲವನ್ನು ನೋಡೋನು ಆಕಾಶದ ಮೇಲೆ ಸಿಂಹಾಸನ ರೂಢನಾಗಿರುವಂಥ ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಆಕಾಶದಿಂದ ಕೆಳಗೆ ಪ್ರತಿಯೊಬ್ಬರನ್ನು ವೀಕ್ಷಿಸಿ ನೋಡುವನಾಗಿದ್ದಾನೆ. ಪ್ರತಿಯೊಬ್ಬರ ಹೃದಯವನ್ನು ಮನಸ್ಸನ್ನು ಕೂಡ ನೋಡುವನಾಗಿದ್ದಾನೆ. ಅದಕ್ಕೆ ತಕ್ಕ ಸಮಯಕ್ಕೆ ಸರಿಯಾಗಿ ಶಿಕ್ಷೆ ಕೊಡುವನಾಗಿದ್ದಾನೆ. ಅದನ್ನು ಯಾರು ನೋಡೋದಿಲ್ಲ ಅಂತ ಆದರೆ ಅವರಿಗೆ ದೇವರ ಬಗ್ಗೆ ತಿಳಿಸಿದ್ರು ಕೂಡ ಅದು ಬೇಡವೇ ಬೇಡ. ದುಷ್ಟತನ ಮಾಡಲೇಬೇಕು, ದುಡಿಯದೆ ಮಾಡದೆ ಸುಳ್ಳು ದಗ ಮೋಸ ಅನ್ಯಾಯದಲ್ಲಿ ಸಂಪಾದನೆ ಮಾಡಿ ಅವರಿಗೆ ಜೀವಿಸಲೇಬೇಕು. ಕಡೆಗೆ ಬರುತ್ತಾ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ ಅಂದುಕೊಳ್ಳುತ್ತಾರೆ. 6ನೇ ವಚನ 64:6. ಅವರು ಕೇಡನ್ನು ಕಲ್ಪಿಸಿ ಒಳ್ಳೆ ಉಪಾಯವನ್ನು ಕಂಡುಕೊಂಡಿದ್ದೇವೆ ಅಂದುಕೊಳ್ಳುತ್ತಾರೆ. ಅವರ ಹೃದಯವು ಅಂತರಂಗದ ಆಲೋಚನೆಯು ಅಶೋಧ್ಯವಾಗಿದೆ. ಇದು ಒಳ್ಳೆ ಉಪಾಯ, ಹಾಗೆ ಮಾಡೋಣ, ನೀನು ಹೇಳಿದ ಉಪಾಯ ಒಳ್ಳೆಯದಾಗಿದೆ, ನಮ್ಮ ಉಪಾಯ ಒಳ್ಳೆಯದಾಗಿದೆ, ಹೇಗಾದರೂ ಮಾಡಿ ನಾವು ಅವರನ್ನು ಮುಗಿಸಲೇಬೇಕು ಅಂತೇಳಿ ಬಾಯಿ ಬಿಟ್ಟು ಹೇಳದಿರು ಮನಸ್ಸಿನೊಳಗೆ ಯೋಚನೆ ಮಾಡಿಕೊಂಡು ಅವರು ಇರುವುದೇ ಈ ಒಂದು ಕೆಡುಕರ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವನ್ನು ಕಂಡುಕೊಳ್ಳುವಂಥ ಒಂದು ಜ್ಞಾನ ಕೂಡ ದೇವರಿಂದ ದೊರಕಿದರೆ ಮಾತ್ರ ಅಂಥವ್ರನ್ನ ಕಂಡುಹಿಡಿಬೋದು, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಇವತ್ತು ಉದಾಹರಣೆಗೆ ಆಗಲೇ ನಾವು ಹಿಂದೆ ಮೊನ್ನೆ ಎಲ್ಲ ಸಂದೇಶದಲ್ಲಿ ತಿಳ್ಕೊಂಡ ಹಾಗೆ ದೊಡ್ಡ ದೇವಸ್ಥಾನಗಳನ್ನ ಕಟ್ಟೋದು, ಅಲ್ಲಿ ಕೊಳ್ಳೆ ಹೊಡೆಯುವಂಥದ್ದು, ನಾನಾ ರೀತಿ ಅನ್ಯಾಯ ಮಾಡುವಂಥದ್ದು, ರಾಜಕಾರಣದಲ್ಲಿ ಕೂಡ ಒಳ್ಳೆಯ ಉಪಾಯದಲ್ಲಿ ಇಂಥವನ್ನ ಹೇಗೆ ಮುಳುಗಿಸೋದು, ಯಾವ ರೀತಿ ಮೋಸ ಮಾಡೋದು, ಯಾವ ರೀತಿ ಒಂದು ಆಧಾರ ಪತ್ರಗಳನ್ನು ಮಾಡಿಕೊಳ್ಳೋದು, ಯಾವ ರೀತಿ ತಿನ್ನೋದು, ಪ್ರತಿ ಒಂದು ದುಷ್ಟರ ಆಲೋಚನೆ ಇದುವೇ ಆಗಿದೆ. ಹೇಗಾದರೂ ಅವರ ಒಂದು ಅಂತರಂಗದಲ್ಲಿ ಅವರು ಯೋಚನೆ ಮಾಡುವಂಥದ್ದು, ಇಂಥವ್ರು ಕಷ್ಟದಲ್ಲಿದ್ದಾರೆ, ಸಂಕಟ ದುಃಖದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡೋಣಪ್ಪ ಒಂದಲ್ಲ ಒಂದು ರೀತಿಯಲ್ಲಿ ಅಂತೇಳಿ ಯೋಚನೆ ಬರೋದು ಬಹಳ ಕಡಿಮೆ.
ಒಂದು ವೇಳೆ ಆ ಯೋಚನೆ ಬಂದರೆ ಆ ದೇವರಿಂದಲೇ ಬಂತು ಅಂಥವ್ರನ್ನು ದೇವರು ಅದರ 2ರಷ್ಟು ಮತ್ತೆ ಅವರಿಗೆ ಹೇರಳವಾಗಿ ಆಶೀರ್ವಾದ ಮಾಡುವವರಾಗಿದ್ದಾರೆ. ದುಷ್ಟರ ಸಂಪತ್ತು, ದುಷ್ಟರಂತೂ ದೇವರ ಶಿಕ್ಷೆಗೆ ಒಳಗಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ದೇವರ ನಮಗೆ ಸ್ತೋತ್ರ. ಆದ್ದರಿಂದ ಅವರಾಗಿ ಆಗಬಾರದು, ಅವ್ರ ಜೊತೆ ಸೇರಬಾರದು, ನಾವು ಪ್ರತ್ಯೇಕವಾಗಿ ಇರಬೇಕು. ದೇವರ ನಮಗೆ ಸ್ತೋತ್ರ. 7ನೇ ವಚನ 64:7. ಆದರೆ ದೇವರು ಬಾಣವನ್ನು ಎಸೆಯಲು ಪಕ್ಕನೆ ಅವರಿಗೆ ಗಾಯವಾಗುವುದು. ನೋಡಿ, ಸಂಪಾದನೆ ಮಾಡ್ಬೋದು, ಏರಿಸ್ಬೋದು, ಎಷ್ಟೋ ಆಸ್ತಿವಂತ ಹಣವಂತರು ಕೋಟೇಶ್ವರನ ಆಗ್ಬೋದು. ಆದರೆ ದೇವರು ನೋಡ್ತಾ ಕೂತಿರ್ತಾನೆ. ಮಾಡು ಇನ್ನೂ ಮಾಡು ಅಂತೇಳಿ ಅವ್ರನ್ನ ಬಿಟ್ಟಿರ್ತಾರೆ. ಕಡೆಗೆ ಒಂದು ಬಾಣವನ್ನ ದೇವರು ಎಸೆಯುತ್ತಾನೆ. ಅದು ಯಾವ ಬಾಣ ಅಂತ ಗೊತ್ತಾಗೋದಿಲ್ಲ, ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಪಕ್ಕನೆ ಮುರಿದು ಬೀಳುತ್ತಾರೆ. ದೊಡ್ಡ ಅಪಘಾತವಾಗ್ಬೋದು. ಅಥವಾ ಫ್ಲೈಟಲ್ಲಿ ಹೋಗೋತ್ತಿಗೆ ನಾವು ಬಹಳ ಸಹಜ ತಿಳ್ಕೊಂಡಿದ್ದೇವೆ. ಫ್ಲೈಟ್ ದುಷ್ಟರನ್ನು ಒಂದು ಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು ಎಂಬುದಾಗಿ ಕೂಡ ದೇವರ ಮಾತಿದೆ. ಅದೇ ನೋಡಿ, ಒಂದೊಂದು ಫ್ಲೈಟ್ಗಳು ಬಿದ್ದು ಬೆಂಕಿ ಹೊರದು ಸರ್ವನಾಶವಾಗುವಂಥದ್ದು, ಸಮುದ್ರಕ್ಕೆ ಬೀಳುವಂಥದ್ದು, ಟ್ರೈನ್ ಅಪ್ಸೆಟ್ ಆಗುವಂಥದ್ದು, ವಾಹನಗಳ ಅಪಘಾತವಾಗುವಂಥದ್ದು, ನಾನಾ ಥರದ ಶಿಕ್ಷೆಗಳು. ಇದನ್ನು ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಇದು ದುಷ್ಟರಿಗೆ ಮಾತ್ರ ಸಂಭವಿಸುತ್ತದೆ. ಇದುವೇ ದೇವರ ಬಾಣವಾಗುವಂಥದ್ದು. ಸರ್ವನಾಶ, ಕಳ್ಳರು ಕೊಲೆ ಮಾಡಿ ಅವರನ್ನು ಏನು ಮಾಡ್ತಾರೆ, ಮನೆಯಲ್ಲಿ ಇದ್ದುದನ್ನೆಲ್ಲ ದೋಚಿಕೊಂಡು ಹೋಗುವಂಥದ್ದು, ಅಥವಾ ಕೊಲೆ ಮಾಡ್ತಾರೆ ಯಾವುದನ್ನು ದೋಚದೆ ಅವರನ್ನು ಬರೀ ಅವರು ಕೊಲೆ ಮಾಡಿ ಹೋಗ್ಬಿಡ್ತಾರೆ, ಯಾವುದನ್ನು ದೋಚಿಕೊಳ್ಳುವುದಿಲ್ಲ. ಇದೆಲ್ಲ ಆಗಿದೆ ದೇವರ ಬಾಣ. ಇದು ಕೆಲವರಿಗೆ ಗೊತ್ತಿಲ್ಲ. ದೇವರು ಯಾರಿಗೆ ದೇವರ ಶಿಕ್ಷೆಯನ್ನ, ದೇವರ ವಚನಗಳನ್ನ ತಿಳಿಸ್ಬೇಕೋ ಅಂಥವರಿಗೆ ಮಾತ್ರ ವಿಶೇಷವಾದ ಜ್ಞಾನವನ್ನ ಕೊಟ್ಟು ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವಂತೆ ಮಾಡಿದ್ದಾರೆ. ಅವರ ಬಾಯಿಯಲ್ಲಿ ನುಡಿಸುವಂಥ ಮಾತುಗಳಾಗಿದೆ. ಆದ್ದರಿಂದ ನಾವು ಈ ದುಷ್ಟರ ಹಾಗೆ ಆಗಬಾರದು. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ನಾವು ಬಹಳ ಎಚ್ಚರವಾಗಿರಬೇಕು. 8ನೇ ವಚನ. ಅವರ ನಾಲಿಗೆಗಳೇ ಅವರಿಗೆ ವಿಘ್ನವಾಗಿ ಕೆಡವಿ ಬೀಳುವರು. ಆಗ ನೋಡುವವರೆಲ್ಲರೂ ತಲೆ ಅಲ್ಲಾಡಿಸಿ ಅಣಕಿಸುವರು. ನೋಡಿ, ಅವರವರ ನಾಲಿಗೆಯಿಂದಲೇ, ದೇವರು ನಮಗೆ ಸ್ತೋತ್ರವಾಗಲಿ, ಅವರ ನಾಲಿಗೆಯಿಂದಲೇ ಅವರು ಬಿದ್ದು ಹೋಗ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಮೆರೀತಾರೆ, ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡ್ತಾರೆ. ಆ ಮಾತುಗಳಿಂದಲೇ ಅವರಿಗೆ ಮರಣ. ಈಗ ನಮ್ಮ ಹಿರಿಯವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಊಟ ಬಳ್ಳವನಿಗೆ ರೋಗವಿಲ್ಲ, ಮಾತು ಬಳ್ಳವನಿಗೆ ಜಗಳವಿಲ್ಲ ಅಂತೇಳಿ. ಅವರ ನಾಲಿಗೆ ದುಷ್ಟತನವೇ ಅವರ ಯೋಚನೆ ಅವರಿಗೆ ಮರಣವನ್ನು ತಂದು ಇಡುತ್ತದೆ. ಆಗ ನೋಡುವರೆಲ್ಲರೂ ತಲೆ ಅಲ್ಲಾಡಿಸಿ ಅಣಕಿಸುವರು. ನೋಡ, ಭಾಳ ಮಾಡ್ದ, ಹಾಗೆ ಮಾತಾಡ್ದ, ಹೀಗೆ ಮಾತಾಡ್ದ, ಒಳ್ಳೆ ಬುದ್ಧಿವಂತ, ನ್ಯಾಯವಂತ. ಈಗ ಯಾವ ಪರಿಸ್ಥಿತಿ ಬಂತು ನೋಡಿ, ಅವನ ಒಂದು ಮಾತು ಎಲ್ಲಿಗೆ ಬಂತು ಎಂಬುದಾಗಿ. ಹಾಗೆ ಪ್ರತಿ ಒಂದು ಅವರವರ ಶರೀರದ ಅಂಗಾಂಗಗಳೇ ದೇವರಿಗೆ ವಿರುದ್ಧವಾದಾಗ ಆ ಅಂಗಾಂಗಗಳೇ ಅವರಿಗೆ ಸರ್ವನಾಶವನ್ನು ತಂದು ಇಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೈ ಇರ್ಬೋದು, ಕಾಲಿರ್ಬೋದು, ಕಣ್ಣು ಇರ್ಬೋದು, ನಾಲಿಗೆ ಇರ್ಬೋದು, ಕಾಲುಗಳಿರ್ಬೋದು, ಅಥವಾ ಪ್ರತಿ ಒಂದು ಅಂಗಾಂಗಗಳು ಕೂಡ ದೇವರ ಮಾತಿಗೆ ವಿರುದ್ಧವಾಗಿ ನಡೆದಾಗ ಆ ಅಂಗಾಂಗಗಳೇ ಅವರ ಸರ್ವನಾಶಕ್ಕೆ ಕಾರಣ. ದೇವರು ನಮಗೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಒಬ್ಬ ಕುಡಿತಾನೆ, ನೋಡಪ್ಪ ಜಾಸ್ತಿ ನೀನು ಕುಡಿಬೇಡ, ಕುಡಿದು ನಿನಗೆ ಲಿವರ್ ಎಫೆಕ್ಟ್ ಆಗ್ತದೆ, ಕಿಡ್ನಿ ಫೈಲರ್ ಆಗ್ಬೋದು, ಜಾಂಡೀಸ್ ಬರ್ಬೋದು, ಬಡದಾಟ, ಜಗಳ, ಕಾಯಿಲೆ, ಕಸಗಳು, ಆಸ್ಪತ್ರೆಗೆ ಹೋಗ್ಬೋದು, ಜೈಲಿಗೆ ಹೋಗ್ಬೋದು, ಕೈಕಾಲು ಮುರ್ಕೊಳ್ಳು ಅಂತ ಹೇಳಿದರೆ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ. ಕಡೆಗೆ ಅದರಲ್ಲೇ ಅವನು ಸರ್ವನಾಶವಾಗ್ತಾನೆ. ರೌಡಿಗಳ ಸಂಘ, ಕೊಲೆ, ಅದು ಇದು ಸೇರಿಕೊಂಡು ಕದಿಯೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಅಲ್ಲಿ ಇತರ ಕೈಲಿ ಬಿಟ್ಟು ತಿನ್ನಬಹುದು, ಅಥವಾ ಕೊಲೆ ಆಗ್ಬೋದು, ಕೈಕಾಲು ಮುರಿಸಿಕೊಳ್ಬೋದು, ಪೊಲೀಸರ ಕೈಲಿ ವಧೆ ತಿಂದು ಜೈಲಿಗೂ ಹೋಗ್ಬೋದು. ಇದು ಕೂಡ ಒಂದು ಅವರ ದುಷ್ಟತನವೇ ಕಾರಣ. ವಿನಾಕಾರಣ ನಾನಾ ರೀತಿಯಲ್ಲಿ ಕಾರಣ. ಅವರ ಶರೀರದ ಪ್ರತಿ ಒಂದು ಅಂಗಾಂಗಗಳು ಕೂಡ ದೇವರ ಮಾತಿಗೆ ವಿರುದ್ಧವಾಗಿ ಹೋದಾಗ, ದೇವರಿಗೆ ವಿರುದ್ಧವಾಗಿ ಹೋದಾಗ ಅಲ್ಲಿ ಪಕ್ಕ ಶಿಕ್ಷೆ. ನೋಡಿ, ಹಿಂದೆ ಏಡ್ಸ್ ಬರೀ ಅನೈತಿಕ ಸಂಪರ್ಕದಿಂದ ಏಡ್ಸ್ ಬಂತು. ಕಾರಣ ಏನು? ಅವರ ಒಂದು ಶರೀರದ ದುರಾಸೆಗಳು. ಇದನ್ನೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದರಲ್ಲಿ ಎಷ್ಟೋ ಜನ ಸತ್ತು ನರಕಕ್ಕೆ ಗುರಿಯಾದರು. ಅದೇ ರೀತಿ ಪ್ರತಿ ಒಂದು ವಿಷಯದಲ್ಲಿ ಕೂಡ ದೇವರ ನಿನ್ನ ದೇಹವೇ ದೇವಾಲಯ,
ಅದನ್ನು ನಾಶ ಮಾಡಿದರೆ ನೀನೇ ನಾಶವಾಗ್ತೀಯ ಅಂತ. ನಮ್ಮ ಶರೀರದಲ್ಲಿ ದೇವರ ಆತ್ಮ ವಾಸ ಮಾಡುತ್ತದೆ, ಗಾಳಿಯ ರೂಪದಲ್ಲಿ ಜೀವ. ಆಗ ನಮ್ಮ ಶರೀರವನ್ನು ಈ ದುಷ್ಟತ್ವಕ್ಕೆ ಒಪ್ಪಿಸಿಕೊಟ್ರೆ ದೇವರಿಗೆ ಬೇಸರ. ದೇವರ ದೃಷ್ಟಿಯನ್ನು ಪ್ರೀತಿಯನ್ನು ನಮ್ಮಿಂದ ತಿರುಗಿಸಿಬಿಡ್ತಾರೆ, ನಾನಾ ರೀತಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಆಗ ಇತರರು ಹೇಳಿ ಅಲ್ಲಿ ಅಣಕಿಸಿಬಿಡ್ತಾರೆ. ಒಂದು ಟೈಮಲ್ಲಿ ಹೀಗೆಲ್ಲ ಇದ್ದ, ಭಾಳ ಬುದ್ಧಿವಾದ ಹೇಳ್ದ, ಏನೆಲ್ಲ ಮಾಡ್ದ, ಈಗ ಅವನ ಪರಿಸ್ಥಿತಿ ಏನಾಯಿತು ಅಂದರೆ ದುಷ್ಟತನದಲ್ಲಿ ಸರ್ವನಾಶ ಅಂತ ಹೇಳುವಂಥದ್ದು. 9ನೇ ವಚನ 64:9. ಎಲ್ಲ ಮನುಷ್ಯರು ಭಯಪಟ್ಟು ದೇವರ ಕೆಲಸವೆಂದು ಹೇಳಿ ಆತನ ಕೃತ್ಯಗಳನ್ನು ಆಲೋಚಿಸಿಕೊಳ್ಳುವರು. ಕಡೆಗೆ ನೋಡಿ ಭಾಳ ಹೆದರ್ತಾರೆ. ಅಯ್ಯೋ ಅವರ ವಿಚಾರಕ್ಕೆ ಹೋಗುವುದೇ ಬೇಡಪ್ಪ, ಅವ್ರು ಹೊಡಿತಾರೆ ಬಡಿತಾರೆ ಹಾಳು ಮಾಡ್ತಾರೆ ಅಂತೇಳಿ ಭಯಪಟ್ಟೇ ಇರ್ತಾರೆ. ಅವರಿಗೆ ಬರುವ ಶಿಕ್ಷೆ ಬಂದು ದೊಡ್ಡ ದೊಡ್ಡ ಕಾಯಿಲೆ ಕಷ್ಟ ಸಂಕಟ ದುಃಖಗಳು ಒಂದು ಏಳಲಾರದೆ ಆದಾಗ, ಇದು ನೋಡಿ ದೇವರವರನ್ನು ಬಿಟ್ಟ ಅವನಿಗೆ ಸರಿಯಾಗಿ ದೇವರೇ ಹೊಡೆದರು, ದೇವರಿಂದಲೇ ಶಿಕ್ಷೆ ಬಂತು, ಈಗ ಎಲ್ಲಿ ಹೋಯಿತು, ದೇವರಿಲ್ವಾ, ದೇವರಿದ್ದಾನೆ ನೋಡಿ ಎಲ್ಲರೂ ನೋಡುವ ಹಾಗೆ ಅವನಿಗೆ ಆಯಿತು ಎಂಬುದಾಗಿ ಆವಾಗ ಥೂ ಅಂತ ಉಗಿಸಿಕೊಳ್ಳುವಂಥದ್ದು ಇದು ದುಷ್ಟರಿಗೆ ಬರುವಂಥ ಶಿಕ್ಷೆಯಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ನಾವು ಕೂಡ ದೇವರ ದರ್ಶನವಾದ ಮೇಲೆ ಹಿಂದಿನ ಜೀವಿತವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ದುಷ್ಟರಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ದೇವರು ಮಾಡಿದ್ದಾರೆ, ಮಾಡುತ್ತಲೇ ಇರುತ್ತಾರೆ. ದೇವರ ನಮಗೆ ಸ್ತೋತ್ರ. 10ನೇ ವಚನ. ಸದ್ಭಕ್ತರು ಯೆಹೋವನಲ್ಲಿ ಆನಂದಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು. ಸರಳ ಹೃದಯರೆಲ್ಲರೂ ಹಿಗ್ಗುವರು. ಸದ್ಭಕ್ತರು ಯೆಹೋವನಲ್ಲಿ ಆನಂದಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು. ಸದ್ಭಕ್ತರು ಅಂತ ಹೇಳಿ ಹಿಂದಿನ ಕಷ್ಟ ಸಂಕಟ ದುಃಖ ಹಿರಿಯರ ಪಾಪಗಳಿಂದಲೂ ನಮ್ಮ ಪಾಪಗಳಿಂದಲೂ ಅವರವರ ಪಾಪಗಳಿಂದಲೂ ದೇವರನ್ನು ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ಅವರು ಹಿಂದಿನ ಜೀವಿತವನ್ನು ಎಲ್ಲವನ್ನ ಬಿಟ್ಟು ದೇವರ ವಾಕ್ಯದಂತೆ ದೇವರ ಮಾತಿನಂತೆ ನಡೆದಾಗ ಅಲ್ಲಿ ಅವರು ಸಂತೋಷ ಪಡ್ತಾರೆ. ಯೆಹೋವನಲ್ಲಿ ಅಂದರೆ ಸರ್ವ ಸೃಷ್ಟಿಕರ್ತ ಪರಮಾತ್ಮ ಭಗವಂತನಲ್ಲಿ ಯೇಸು ಕ್ರಿಸ್ತನಲ್ಲಿ ಎಲ್ಲ ಅಕ್ಬರಲ್ಲಿ ಒಂದೊಂದು ಗ್ರಂಥಗಳಲ್ಲಿ ಸರ್ವ ಸೃಷ್ಟಿಕರ್ತನಿಗೆ ನಾನಾ ಥರದ ಹೆಸರುಗಳಿವೆ ಅಂತ ಹಿಂದೆ ಕೂಡ ಬಹಳ ಸಲ ತಿಳ್ಕೊಂಡಿದ್ದೇವೆ. ಆವಾಗಲ್ಲಿ ಏನಾಗ್ತದೆ, ದೇವರಲ್ಲಿ ಭರವಸೆ ಇಡ್ತಾರೆ, ಸಂತೋಷ ಪಡ್ತಾರೆ. ನೋಡಿ ನಮ್ಮನ್ನು ದೇವರು ಇಂಥ ಪಾಪಗಳಿಂದ ಬಿಡುಗಡೆ ಮಾಡಿದ್ರು, ನಮ್ಮ ಹಿರಿಯರ ಪಾಪಗಳಿಂದ ಬಿಡುಗಡೆ ಮಾಡಿದ್ರು, ನಮ್ಮನ್ನು ನಡೆಸ್ತಾ ಇದ್ದಾರೆ, ದೇವರಿಗೆ ಸ್ತೋತ್ರ ಅಂತ ಹೇಳ್ಕೊಂಡು ಅವರು ಸಂತೋಷ ಪಡ್ತಾರೆ. ಈ ದುಷ್ಟರಾದರೂ ಅವ್ರಿಗೆ ಎಷ್ಟೇ ತಿಳಿಸಿದ್ರು ಏನೇ ಮಾಡಿದ್ರು ಶಾಂತಿ ಸಮಾಧಾನ ಇಲ್ಲ, ಕಣ್ಣೀರು. ಅವರ ಜೀವಿತ ಯಾವಾಗಲೂ ಪಾಪಮಯ ಕತ್ತಲಮಯ ಜೀವಿತವಾಗ್ತದೆ. ಆತನನ್ನೇ ಆಶ್ರಯಿಸಿಕೊಳ್ಳುವರು. ಸರ್ವ ಸೃಷ್ಟಿಕರ್ತನ ಹಿಂದೆ ಹೋಗ್ತಾರೆ, ಮಾತಿಗೆ ವಿರೋಧವಾಗುವುದೇ ಇಲ್ಲ. ಪ್ರತಿಯೊಂದು ಕಾರ್ಯಗಳು ದೇವರ ವಾಚನದಂತೆ ಮಾಡುವವರಾಗಿದ್ದಾರೆ. ಇವರಾಗಿದ್ದಾರೆ ದೇವರಿಂದ ಆಶೀರ್ವಾದ ಹೊಂದಿದವರು. ಸರಳ ಹೃದಯರೆಲ್ಲರೂ ಹಿಗ್ಗುವರು. ಒಳ್ಳೆ ಯಾರ ಹೃದಯ ಮನಸ್ಸು ಶುದ್ಧವಿದೆಯೋ ಅವರೆಲ್ಲರೂ ದೇವರಲ್ಲಿ ಹಿಗ್ಗುತ್ತಾರೆ. ದೇವರೇ ನಿಮಗೆ ಸ್ತೋತ್ರ, ನಮ್ಮನ್ನೆಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿದ್ಯಾ, ಈಗ ನಡೆಸ್ತಾ ಇದ್ದೀಯಾ, ಇನ್ನು ತಪ್ಪಾದ ಮಾರ್ಗಕ್ಕೆ ನಡೆಸಬೇಡಪ್ಪ, ನಿನ್ನ ಪ್ರೀತಿಯಲ್ಲೇ ನಮ್ಮನ್ನು ನಡೆಸು ಅಂತ ಹೇಳಿ ದೇವರಲ್ಲಿ ಸಂತೋಷ ಪಡುವವರಾಗಿದ್ದಾರೆ, ದೇವರಲ್ಲಿ ಪ್ರಾರ್ಥಿಸುವವರಾಗಿದ್ದಾರೆ, ದೇವರಿಗೆ ಶರಣ ಹೋಗುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ದುಷ್ಟರಾದರೂ ಖಂಡಿತವಾಗಿ ಇತರನ್ನು ದಗ ಮೋಸ ಅನ್ಯಾಯ ಕೊಲೆ ಮಾಡಿ ನಾನಾ ರೀತಿಯಲ್ಲಿ ಅನ್ಯಾಯ ಮಾಡಿ ಜೀವನ ಮಾಡ್ತಾರೆ. ಅವರಿಗೆ ಯಾವಾಗಲೂ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ. ಕಡೆಗೆ ಒಂದಲ್ಲ ಒಂದು ದಿವಸ ಇದನ್ನು ಬಹಳ ಸೇರಿಕೊಂಡಿದ್ದೇವೆ, ಸರ್ವನಾಶ ಇದುವೇ ಆಗಿದೆ. ದೇವರು ಬಾಣವನ್ನು ಎಸೆಯುವಂಥದ್ದು, ಅದು ಯಾವ ರೀತಿ ಶಿಕ್ಷೆ ಅಂತ ಗೊತ್ತಿಲ್ಲ. ಮಳೆ ಸರಿ ಇಲ್ಲ, ಬೆಳೆ ಸರಿ ಇಲ್ಲ, ಪ್ರಾಣಿ ಪಕ್ಷಿಗಳು ಸರಿ ಇಲ್ಲ, ನಾನಾ ಥರದ ಕಾಯಿಲೆಗಳು, ಇವರ ಜೀವಿತದಲ್ಲಿ ವಿರೋಧಿಗಳು ಕೂಡ ಜಾಸ್ತಿ ಆಗ್ತಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರು ನಮಗೆ ಸ್ತೋತ್ರ. ಇದೆಲ್ಲವನ್ನು ದೇವರು ಆದುಕೊಂಡವರಿಗೆ ಮಾತ್ರ ವಿಶೇಷವಾದ ಜ್ಞಾನವನ್ನು ಕೊಟ್ಟು ವೇದಗಳ ಮಾತುಗಳನ್ನು ಕೇಳಿ ರಕ್ಷಣೆ ಹೊಂದಿಸುವಂಥದ್ದು, ಅಥವಾ ವೇದಗಳನ್ನು ಅವರವರಿಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಓದಿ ಚೆನ್ನಾಗಿ ತಿಳ್ಕೊಂಡು ದುಷ್ಟರನ್ನು ಬಿಟ್ಟು ಜೀವಿಸುವುದೇ ದೇವರ ಒಂದು ಆಶೀರ್ವಾದ. ಇಲ್ಲದೆ ಖಂಡಿತವಾಗಿ ದುಷ್ಟರ ಸಹವಾಸವನ್ನು ಇಟ್ಟುಕೊಂಡ್ರೆ ನಮಗೂ ಕೂಡ ದೇವರ ಶಿಕ್ಷೆಯಿಂದ ಅಂಥವರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ಕೂಡ ನನ್ನ
ಸಹೋದರ ಸಹೋದರಿಗೆ ನನ್ನ ಮೂಲಕ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರೆಲ್ಲರೂ ಚೆನ್ನಾಗಿ ಕೇಳಿ ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಸಹೋದರ ಸಹೋದರಿಗೂ ಮನೆಯವರಿಗೂ ಕುಟುಂಬಸ್ಥರಿಗೂ ಸಂಸಾರಸ್ಥರಿಗೂ ನಿಮ್ಮ ಚಿತ್ತಾನುಸಾರ ನಿಮ್ಮ ವಾಕ್ಯಗಳನ್ನು ತಿಳಿಸುವಂತೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಯಾವಾಗಲೂ ಎಲ್ಲ ಸ್ಥಳಗಳಲ್ಲೂ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.